ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ ಗೌರವ ಅಂತ ಉಚ್ಚ ನ್ಯಾಯಾಲಯ. ಉಚ್ಚ ನ್ಯಾಯಾಲಯದ ಆದೇಶನು ಇವರು ಗಂಭೀರವಾಗಿ ಪರಿಗಣಿಸದೆ ಕಸಕ್ ಹಾಕೊಂಡಿದ್ದಾರೆ. ನಾನು ಕಂಟೆಂಪ್ಟ್ ಆಫ್ ಕೋರ್ಟ್ ಹೋಗಿದ್ದೇನೆ ಈ ರಾಜ್ಯ ಸರ್ಕಾರದ ವಿರುದ್ಧ. ಯಾಕೆ ಇಟ್ಕೊಂಡಿದ್ದೀರಿ? ಅದನ್ನ ಪರಾಮರ್ಶೆ ಮಾಡಿ ಅದನ್ನ ಕೊಡ್ಬೇಕಾಗಲ್ವಾ? ರಾಜ್ಯ ಸರ್ಕಾರ ಜವಾಬ್ದಾರಿ ಅಲ್ವಾ ಭ್ರಷ್ಟಾಚಾರ ನಿಗ್ರಹ ಮಾಡುದು? ಈ ತರದ್ದು ಹಲವಾರು ಪ್ರಕರಣಗಳಿದೆ ಮೇಡಮ್. ನಾನು ದಾಖಲಾತಿಗಳ ಆಧಾರವಾಗಿ ಹೇಳ್ತಾ ಇದ್ದೇನೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, DPR ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳನ್ನ ನಾನು ಉಚ್ಚ ನ್ಯಾಯಾಲಯದಲ್ಲಿ ಪಾರ್ಟಿ ಮಾಡಿ ಪ್ರಕರಣವನ್ನು ದಾಖಲು ಮಾಡಿದ್ದೇನೆ. ನಾನು ಸನ್ಮಾನ್ಯ ಸಚಿವರ ವಿರುದ್ಧ ದೂರು ದಾಖಲು ಮಾಡ್ಲಿಕ್ಕೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೋರಿ ದೂರು ಕೊಟ್ಟಾಗ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಗೌರವಾನ್ವಿತ ರಾಜ್ಯಪಾಲರ ಕಚೇರಿ ಪತ್ರ ಬರೆಯುತ್ತೆ, ಇದ್ರ ಬಗ್ಗೆ ವರದಿ ಕೊಡಿ ಅಂತ. 1 ವರ್ಷ ಯಾವುದೇ ರೀತಿ ಕ್ರಮ ಕೈಗೊಳ್ಳಲ್ಲ ಈ ರಾಜ್ಯ ಸರ್ಕಾರ. ಹಾಗಾಗಿ ನಾನು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ರಾಜ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ತೇನೆ. ಉಚ್ಚ ನ್ಯಾಯಾಲಯ ಈಗಾಗಲೇ ಆ ಪ್ರಕರಣಕ್ಕೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಪತ್ರ ಬರೆದಿದೆ, ಆದ್ರೂ ಕ್ರಮ ತಗೊಂಡಿಲ್ಲ. ಇದು ಒಂದು. ಮತ್ತೊಂದು ಪ್ರಕರಣ ಏನು ಅಂತ ಹೇಳಿದ್ರೆ, DPR ಅಲ್ಲಿ ಹಲವಾರು ಇಲಾಖೆ ಅಧಿಕಾರಿಗಳು, ಹಿರಿಯ IAS ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತ ಮತ್ತಷ್ಟು ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಪತ್ರ ಬರೆದಿದ್ದೇನೆ. ಆದ್ರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಯಾರೋ ಎಲ್ಲ ಇರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೈಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಆದ್ರೆ ಇಂಥ ಯಾವುದೇ ರೀತಿ ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ರೀತಿಯಲ್ಲಿ ದ್ವಿಮುಖ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಂಭೀರವಾಗಿ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೇನೆ, ತಾವು ಭ್ರಷ್ಟಾಚಾರ ಮುಕ್ತ ಅಂತ ಏನ್ ಹೇಳ್ತಾ ಇದ್ದೀರಿ, ಇವತ್ತು ಪ್ರಿವೆನ್ಷನ್ ಆಫ್ ಕರಪ್ಷನ್ 17A ಅಡಿಯಲ್ಲಿ ಎಷ್ಟು ಪ್ರಕರಣಗಳು ಲೋಕಾಯುಕ್ತದಲ್ಲಿ ದೂರು ದಾಖಲೆ ಮಾಡ್ಲಿಕ್ಕೆ ಕಾಯ್ತಾ ಇವೆ, ಅಷ್ಟು ಪ್ರಕರಣಗಳಿಗೆ ದಯಮಾಡಿ ಮಂಜೂರಾತಿ ಕೊಡಿ. ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡ್ತಿದ್ದೀವಿ ಅನ್ನುವಂಥದ್ದನ್ನ ಜನತೆಗೆ ಸಾರಿ ಎನ್ನುವಂಥದ್ದು ಮತ್ತೆ ಗುತ್ತಿಗೆದಾರರು ಸಂಘ ಅಂತ ಬಂದಾಗ, ಕಲ್ಲಳ್ಳಿ ಅವರೇ, ಗುತ್ತಿಗೆದಾರರು ಸಂಘ ಅಂತ ಬಂದಾಗ ಪ್ರತಿ ಯಾವುದೇ ಪಕ್ಷ ಆಡಳಿತಕ್ಕೆ ಬರಲಿ ಅವ್ರು ಬರ್ತಾರೆ ಮಾಧ್ಯಮದ ಮುಂದೆ, ನಮಗೆ ಆಗ್ತಾ ಇಲ್ಲ, ತಿಗಣೆ ತರ ರಕ್ತ ಹೀರ್ತಾ ಇದ್ದಾರೆ ಅಂತಲೇ ಆರೋಪ ಮಾಡೋದು. ಬಟ್ ಪರ್ಸೆಂಟೇಜ್ ನಂಬರ್ಸ್ ಅಲ್ಲಿ ವೇರಿ ಇರುತ್ತೆ. ಇದಕ್ಕೇನ್ ಹೇಳ್ತೀರಿ? ಅಂಡ್ ಇಲ್ಲಿ 11%, 1 ಕೋಟಿಗೆ 11% ಭ್ರಷ್ಟಾಚಾರ ಯಾವುದೇ ಸರ್ಕಾರದಲ್ಲೂ ಗುತ್ತಿಗೆ ನೋಡಿ ಮೇಡಮ್. ಈಗ ನೀವು ಯಾವುದೋ ಒಂದು 3ನೇ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ಲಿ ಮೇಡಮ್, ಭ್ರಷ್ಟಾಚಾರ ತೊಡೆದಾಕಕ್ಕಾಗಲ್ಲ. ಕಾರಣ ಏನಂದ್ರೆ ಆಯಾ ಕಟ್ನ ಹುದ್ದೆಯಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಇರುವಂತಹ ಅಧಿಕಾರಿಗಳೇ ಆಯಾ ಕಟ್ನ ಹುದ್ದೆಯಲ್ಲಿ ಇರ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ ಆಯಾ ಕಟ್ನ ಹುದ್ದೆಯಲ್ಲಿ ಇರ್ತಾರೆ. JDS ಬಂದರೂ ಕೂಡ ಅದೇ ಆಯಾ ಕಟ್ನ ಹುದ್ದೆಯಲ್ಲಿ ಅದೇ ಅಧಿಕಾರಿಗಳು ಇರ್ತಾರೆ. ಅದೇ ಅಧಿಕಾರಿಗಳಿಗೆ ಈ ರಾಜಕಾರಣಿಗಳು ಮಿನಿಟ್ ಕೊಡ್ತಾರೆ, ಆಯಾ ಕಟ್ನ ಹುದ್ದೆಗೆ ಪೋಸ್ಟಿಂಗ್ ಮಾಡ್ತಾ ಇದ್ದಾರೆ. ಅದೇ ಅಧಿಕಾರಿಗಳು ಗುತ್ತಿಗೆದಾರರನ್ನ ಸುಲಿತಾ ಇದ್ದಾರೆ. ಗುತ್ತಿಗೆದಾರರು ಹೇಳ್ತಿರುವಂತ ಆರೋಪ ತೀರಾ ಗಂಭೀರವಾಗಿದೆ ಮೇಡಮ್, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಓಕೆ, ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಮತ್ತೆ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಭಾರಿ ನೀರಾವರಿ ಇಲಾಖೆ, ಬರ್ತೀನಿ ನಾನು ನಿಮ್ಮ ಹತ್ರ. ನಮ್ಮ ಮಿತ್ರರು ಒಂದು ವಿಚಾರ ಹೇಳ್ತಾ ಇದ್ರು, ಕೋಲ್ಗೇಟು ಏನು 4G ಹಗರಣ ಅದೆಲ್ಲ 2011ರಲ್ಲಿ ಬಿಜೆಪಿಯ ಫೇಕ್ ಯೂನಿವರ್ಸಿಟಿಯಿಂದ ಬಂದಂತ ಒಂದ್ ನಿಮಿಷ KG ಏನು ಬಿಜೆಪಿಯ ವಾಟ್ಸ್ಆಪ್ ಯೂನಿವರ್ಸಿಟಿ ಬಂದಂತ ಅಷ್ಟು ಫೇಕ್. ಕೇಳಿಸ್ಕೊಳ್ಳಿ ಪ್ಲೀಸ್, ಮಾತಾಡಕ್ ಬಿಡಿ ಪ್ಲೀಸ್. ಒಂದ್ ನಿಮಿಷ ಮಾತಾಡಕ್ ಕೊಡ್ತೀರಾ? ಮಾತಾಡಕ್ ಕೊಡಿ. ಕರೆಕ್ಷನ್ ಮಾಡಿದ್ರೆ ವಾಟ್ಸ್ಆಪ್ ಯೂನಿವರ್ಸಿಟಿ, ನೀವ್ ಹೇಳಿದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸೊ ಬಿಜೆಪಿ ಅದನ್ನ ಸುಪ್ರೀಂ ಕೋರ್ಟ್ ಅಷ್ಟೂನು ಇಲ್ಲ, ಆಧಾರ ರಹಿತ ಅಂತ ಕ್ಲೀನ್ ಚಿಟ್ ಕೊಟ್ಟಿದೆ. ನಾನಲ್ಲ, ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ 2014ರಲ್ಲಿ ಬಂದಂತ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ರಾಜ್ಯದ ವಿಚಾರವಾಗಿ ಕೇಳಿಸ್ಕೊಳ್ಳಿ. ಗೋಡ್ಸೆ ವಿಚಾರ, RSS ವಿಚಾರ ಅಂತ ಬಂದಾಗ ಕ್ಲೀನ್ ಚಿಟ್ ಕೊಟ್ಟಿರೋದು ನಿಮ್ ಗಮನಕ್ಕೆ ಬರಲ್ಲ. ನಿಮ್ಮ ಮೂಗಿನ ನೇರಕ್ಕೆ ಇಂತ ಡೈವರ್ಷನ್ ಮಾಡೋದು ಬೇಡ. ಚರ್ಚೆ ಮಾಡೋಣ, ಇನ್ನೊಂದು ದಿನ ಚರ್ಚೆ ಮಾಡೋಣ ಅದನ್ನ. ಇವತ್ತಿನ ವಿಚಾರದಲ್ಲಿ ಕೇಳಿಸ್ಕೊಳ್ಳಿ, ಅದಾದ್ಮೇಲೆ ಮಾತಾಡ. ಡೈವರ್ಟ್ ಮಾಡಬೇಡಿ, ನೀವು ಡೈವರ್ಟ್ ಮಾಡಬೇಡಿ. ಸುಮ್ಮನೆ ಕೇಳಿಸ್ಕೊಳ್ಳಿ. ಯಾಕೆಂದ್ರೆ ನೀವು ನನ್ನ ಸಮಯ ತಗೊಳ್ಳಿ, ನಾನು ಕರೆದಿರೋದನ್ನ ಮಾತಾಡಕ್ಕೆ. ನಿಮ್ ವಿಚಾರಕ್ಕೆ ಅಲ್ಲ, ಕೇಳಿಸ್ಕೊಳ್ಳಿ. ನೀವು ಒಂದ್ ನಿಮಿಷ, ಹೌದು ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಕೊಡೋ ವಿಚಾರಗಳು, ಒಂದ್ ನಿಮಿಷ ನೀವು ವೇಟ್ ಮಾಡಿ. ಒಂದ್ ನಿಮಿಷ ನೀವು ಬೇರೆ ಮಾತಾಡೋ ಸುಮ್ಮನೆ ಇರ್ತೀವಿ. ನಾನು ಮಾತಾಡೋ ಮಾತಾಡಕ್ಕೆ ಅಡ್ಡ ಬರ್ತೀರಾ ನೀವು? ಆತರ ಅಂದ್ರೆ ನೀವು ಕೇಳಿಸ್ಕೊಳ್ಳಿ, ನಾನು ಮಾತಾಡೋದೇನೋ ಬ್ಲಾಕ್ ಮಾಡ್ಬೇಕು ಹೇಳ್ಬಿಡಿ. ನಾನು ಸುಮ್ಮನೆ ಕೂತ್ಕೊಂಡು ನೀವು ಮಾತಾಡಿ. ಅಲ್ಲ ನೀವು ಮಾತಾಡಿ. ಓಕೆ, ಕೇಳಿಸ್ಕೊಳ್ಳಿ. ಎಸ್, ಎಲ್ಲಿ ಉತ್ತರ ಕೊಡಕ್ಕಾಗಲ್ವಾ ಅಲ್ಲಿ ಬಳಸ್ಕೊಳ್ಳೋದಲ್ಲ, ನಾನು ಎಸ್ಕೇಪ್ ಆಗೋದು ಇಲ್ಲ. ನೀವು ಮಧ್ಯದಲ್ಲಿ ಬಂದು ನೀವು ಬ್ಲಾಕ್
ಮಾತಾಡೋದಾದ್ರೆ ನಾನು ನಿಂತ್ಕೋತೀನಿ, ಮಾತಾಡಿ. ನೀವೇ ಭಾಷಣ ಮಾಡೋದು ನಮ್ಮನ್ನ ಕರೀತೀರಾ? ಭಾಷಣ ಅಲ್ಲ, ಯಾವುದು ಭಾಷಣ? ಕೇಳಿಸ್ಕೊಳ್ಳಿ. ಮತ್ತೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನನ್ನ ಅಭಿಪ್ರಾಯ ತಗೊಳ್ಳಿ, ಬರ್ದಿಟ್ಕೊಳ್ಳಿ, ಆಮೇಲೆ ಪ್ರಶ್ನೆ ಕೇಳಿ. ಮಾತಾಡೋದನ್ನೇ ಸ್ಟಾಪ್ ಮಾಡಿದ್ರೆ ಕೇಳಿಸ್ಕೊಳ್ಳಿ. ತುಂಬಾ ಪ್ಯಾನೆಲ್ ಅಲ್ಲಿ ನೋಡಿ. ಹೌದು, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಹೌದು, ನಾನು ನಿಮ್ ಜೊತೆ ಫಸ್ಟ್ ಟೈಮ್ ಅಲ್ಲ ಬರ್ತಲ್ಲ. ಪ್ಲೀಸ್ ವೈಟ್. ಓಕೆ, ನಾವಿವತ್ತು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ವಿಚಾರದಲ್ಲಿ ಮಾತಾಡ್ತಿದ್ರೆ ನಮ್ಮ ಸರ್ಕಾರ ಬಂದಾಗ ಯಾವ್ದಾದ್ರು ಈ ಒಂದು ಹಗರಣವನ್ನು ಆರೋಪ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಜೈಲ್ಗೆ ಹೋದ್ರು, ಯಡಿಯೂರಪ್ಪನವ್ರು ಜೈಲಲ್ಲಿ ಕೂತ್ಕೊಂಡು ರಾಗಿ ಮುದ್ದೆ ತಿಂದು ಬಂದ್ರು. ಓಕೆ, ಇದು ಕಟ್ಟಾ ಸುಬ್ರಹ್ಮಣ್ಯ ಅವರು, ಇದೇ ಮುನಿರತ್ನಮ್ಮ ನಾಡಿ ಅವರು, ಮಾಡಾಡ್ ವಿರೂಪಾಕ್ಷಪ್ಪ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು. ಸಂಪಂಗಿ ಅವ್ರ ಕೈಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ತು, ಇವತ್ತು ಅವ್ರ ಕೈಲೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದೆ. ನಾವು ಯಾವುದೇ ಆರೋಪವನ್ನು ಮಾಡದೆ ಏನ್ ಮಾಡ್ತಾ ಇದೀವಿ ಅಂದ್ರೆ ವಿತ್ ಸಾಕ್ಷಿ ಸಿಗ್ತಾ ಇರೋದು ಅದು ನಾವಲ್ಲ, ಲೋಕಾಯುಕ್ತರು ನೇರವಾಗಿ ಕೊಟ್ಟಿರ್ತಕ್ಕಂಥ ಸಾಕ್ಷಿ ಪ್ರಕಾರ ಬಿಜೆಪಿಯ ನಾಯಕರು ಭ್ರಷ್ಟಾಚಾರಿಗಳು, ಭ್ರಷ್ಟಾಚಾರಿ ಪಕ್ಷ ಅಂದ್ರೆ ಬಿಜೆಪಿ ಅಂದ್ರೆ ಭ್ರಷ್ಟಾಚಾರಿ ಅಂತ ಹೇಳ್ತಾ ಇರೋದು ರಾಜ್ಯದ ಜನತೆ ತಿರಸ್ಕಾರ ಮಾಡಿದ್ದು ಅದೇ ಕಾರಣಕ್ಕೋಸ್ಕರ. ನೀವತ್ತೇನು ಮಾತಾಡ್ತಾ ಇದೀರಿ? ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಧೈರ್ಯ ಇದೆ, ನೇರವಾಗಿ ಹೇಳಿದ್ದಾರೆ, ಎಸ್ ಟಿ ಹಗರಣದಲ್ಲಿ ಏನು ಹಣ ಹಗರಣ ಆಗಿದೆ, ಟ್ರಾನ್ಸ್ಫರ್ ಯಾರು ಮಾಡಿದ್ದು? ನಾವು ಚುನಾವಣೆಯಲ್ಲಿದ್ದೋ, ನಿಮ್ಗೂ ಗೊತ್ತು. ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ಯಾವ್ದನ್ನ ದುಡ್ಡು ಟ್ರಾನ್ಸ್ಫರ್ ಮಾಡೋ ಅವಕಾಶ ಇದೆಯಾ? ಇಲ್ಲ. ಕೋಡ್ ಆಫ್ ಕಂಡಕ್ಟ್ ಟೈಮಲ್ಲಿ ಎಲ್ಲ ಚುನಾವಣೆಯಲ್ಲಿ ಬಿಸಿ ಇರೋ ಟೈಮಲ್ಲಿ ಹಣ ಟ್ರಾನ್ಸ್ಫರ್ ಆಗಿದೆ ಅಂತಂದ್ರೆ ಅದು ಬೋರ್ಡ್ ಚೇರ್ಮನ್ಗಳಿಗೆ ಅಧಿಕಾರನೇ ಇರಲ್ಲ ಅವಾಗ. ಯಾಕೆಂದ್ರೆ ಮಿನಿಸ್ಟರ್ಗಳು ಎಲ್ಲರೂ ಕಾರ್ಗಳನ್ನು ವಾಪಸ್ ತಗೊಂಡಿರ್ತಾರೆ, ಯಾವ ಸೈನು ಕೂಡ ಹಾಕಂಗಿಲ್ಲ. ಅಷ್ಟೆಲ್ಲ ನಡೆದಿದೆ ಅಂತಂದ್ರೆ ಅಧಿಕಾರಿಗಳು ಮಾಡಿದ್ದಾರೆ ಅಂತೇಳಿ ತೀರ್ಮಾನ ಆಗಿದೆ. ನಾಗೇಂದ್ರ ಅವರು ಏನಾದ್ರು ಅವರ ಆರೋಪ ಇದು ಚಂದ್ರು ಲಮಾಣಿ ಅವರು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ರಲ್ಲ, ಇದನ್ನ ಯಾರು ಕೂಡ ಸಮರ್ಥನೆ ಮಾಡ್ಕೋಕೂಡ್ದು, ಮಾಡ್ಕೊಳ್ಳಲ್ಲ ಅನ್ಕೊಂಡಿದ್ದೀನಿ ನಾನು. ನೀವು ಸಮರ್ಥನೆ ಮಾಡ್ಕೊತೀರಾ? ಜನಾರ್ದನ್ ರೆಡ್ಡಿ ಮಾಡ್ಕೊತೀರಾ? ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಾಡ್ಕೊತೀರಾ? ಮುನಿರತ್ನಮ್ಮ ನಾಯ್ಡು ಮಾಡ್ಕೊತೀರಾ? ರಾಮಚಂದ್ರ ಗೌಡ್ರು ಮಾಡ್ಕೊತೀರಾ? ನನ್ನ ಪ್ರಶ್ನೆ ನಾನು ನಿಮ್ಗೆ ಹೇಳೇ ಇಲ್ಲ. ಮಾಡ್ಕೋಕೂಡ್ದು ಅಂಡ್ ಕಾಂಗ್ರೆಸ್ ಹಗರಣಗಳು ಆರೋಪ ಅಂತ ಬಂದಾಗ್ಲೂ ನೀವು ಅದನ್ನ ಸಮರ್ಥನೆ ಮಾಡ್ತಾ ಇಲ್ಲ. ಎವಿಡೆನ್ಸ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ನೀವು ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನೀವು ತಪ್ಪು ಮಾಡಿದ್ದಾರೆ, ಎಡದೆ ಮಗ್ಳಲ್ಲಿ ಎದ್ದಿದ್ರು, ತಗ್ಲಾಕೊಂಡಿದ್ದಾರೆ, ಇಂಥವು ಹಲವಾರು ಬರಬೇಕು. ಅದು ಜೆಡಿಎಸ್ ಅಲ್ಲಿ ಬರಬೇಕು, ಕಾಂಗ್ರೆಸ್ ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ನೀವು ಎಸ್ಟಿ ವಿಚಾರವಾಗಿ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಎಡವಟ್ ಮಾಡಿದ್ದಾರೆ, ಮಣ್ಣು ತಿಂದಿದ್ದಾರೆ, ನೀರು ಕುಡಿಬೇಕು, ಉಪ್ಪಿನ ಮೇಲೆ ನೀರು ಕುಡಿಲೇಬೇಕು. ಆದ್ರೆ ಇಡಿ ಅಂತ ಬಂದಾಗ ಅಥವಾ ಬೇರೆ ಸೆಂಟ್ರಲ್ ಬ್ಯೂರೋ ಅವ್ರದ್ದು ಒಂದು ಏಜೆನ್ಸಿಗಳು ಅಂತ ಬಂದಾಗ ಅವ್ರು ಟಾರ್ಗೆಟ್ ಮಾಡಿ ಇವ್ರನ್ನ ರೈಡ್ ಮಾಡಿಸ್ತಿದ್ದಾರೆ ಅಂತ ಆರೋಪ ಮಾಡ್ತೀರಿ. ಈಗ ಇಂಥವುಗಳನ್ನು ಟಾರ್ಗೆಟ್ ಮಾಡಿ ರೈಡ್ ಮಾಡಿಸಿದ್ದಾರೆ ಅಂತ ಅವ್ರು ಆರೋಪ ಮಾಡಿದ್ರೆ ಅದಕ್ಕೇನು ಉತ್ತರ ಕೊಡ್ತೀರಿ? ಅವ್ರದೇ ಬಿಜೆಪಿ ಅವ್ರ ಮೇಲೆ ಮಾಡ್ಕೊಂಡವ್ರೆ ಅಂದ್ರೆ ಅವ್ರಿಗೆ ಉತ್ತರ ಕೊಡ್ಬೇಕು. ಬಿಜೆಪಿ ಅವರೇ ಬಿಜೆಪಿ ಮಾಡ್ಕೊಂಡವ್ರ ಕೇಳಿ, ಸರಿನಾ? ನಾನು ನೀವಿನ್ನೊಂದು ಮೂಢ ಹಗರಣದ ಬಗ್ಗೆ ಮಾತಾಡ್ತಾ ಇದ್ರಿ. ಮೂಢ ಹಗರಣ ಕೇವಲ ಸಿದ್ದರಾಮಯ್ಯನವರ ಚಾರಿತ್ರ ಹರಣ ಮಾಡೋದಕ್ಕೆ ಮಾಡಿದಂತ ಕುತಂತ್ರ. ಕೊಟ್ವಿ. ಯಾಕೆ ಅಂತಂದ್ರೆ ಅದು ಕೊಟ್ಟಿದ್ದು ಬಿಜೆಪಿ ಅವಧಿನಲ್ಲಿ ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ದು, ನಾವಲ್ಲ. ನಮ್ಮ ಸರ್ಕಾರದ ಅವಧಿಯೆಲ್ಲ ಕೊಟ್ಟಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊಟ್ಟು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಯಾಕೆ ಒಂದ್ ನಿಮಿಷ ತಪ್ಪಿದೆ ಅಂತಂದ್ರೆ ಯಾಕೆ ಕೊಟ್ರು? ತಪ್ಪು ಇವ್ರ ಪ್ರಶ್ನೆ ಇವರೇ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ನಾನು ಅಪ್ಲೈ ಮಾಡಿದ್ದೀನಿ ಸೈಟ್ ಅನ್ನ ಮೂಡಾದಲ್ಲಿ, ಕೊಟ್ಟಿದ್ದಾರೆ ಬಿಜೆಪಿ ಅವರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.